ನಮಸ್ಕಾರ, ಶುಭೋದಯ. ಇವತ್ತು ಜಗಜ್ಯೋತಿ ಬಸವೇಶ್ವರವರ ಅಂದರೆ ಬಸವಣ್ಣವರ ಜನ್ಮದಿನ. ಎಲ್ಲರಿಗೂ ಬಸವ ಜಯಂತಿಯ ಶುಭಾಶಯಗಳು. ಎಲ್ಲರಿಗೂ ಒಳ್ಳೆಯದಾಗಲಿ. ಸೊ ಇವತ್ತು ಒಂದು ಏನು ಯಾವ ಟಾಪಿಕ್ ತೊಗೋಬೇಕಂತಂದಾಗ, ಲೈಕ್ ಎಲ್ಲರೂ ಕಾರ್ಯನಿರತ ಆಗಿದ್ದಾರೆ. ಸೊ ಯಾರ್ಯಾರು ಕಾಲ್ ಮಾಡಿರಿ ಅವ್ರು ಬ್ಯುಸಿನೇ ಇರ್ತಾರೆ. ಅವ್ರಿಗೆ ಕಾಲ್ ನಮ್ಗೆ ಮಿಸ್ಡ್ ಕಾಲ್ ಅಂತ ನೋಡಿದ್ರು ವಾಪಸ್ ಮಾಡೋಂಗಿಲ್ಲ. ಅವರು ಅಷ್ಟು ಬ್ಯುಸಿ ಆಗಿರ್ತಾರೆ. ಬಿಸಿ ಅಂದರೆ ಕಾರ್ಯನಿರತರಾಗಿದ್ದಾರೆ. ಲೈಕ್ ವ್ಯಾಪ್ತಿ ಪ್ರದೇಶ ಹೊರಗಿದ್ದಾರೆ ಅಂದ್ರೆ ಅದೊಂದು ಚಲೋ. ಈಗ ಕಾಲ್ ಆಗಿದ್ದು ಗೊತ್ತಾಗುತ್ತೆ, ಮೆಸೇಜ್ ಕಳಿಸ್ತೀವಿ. ಲೈಕ್ ಏನೋ ಒಂದು ಮೆಸೇಜ್ ಕಳಿಸಿದ ಕೂಡ ರಿಪ್ಲೈ ಮಾಡ್ಬೇಕು ಅನ್ನೋದು ಇಲ್ಲ. ಅಷ್ಟು ಬ್ಯುಸಿ ಆಗಿಬಿಟ್ರಿ, 24 ತಾಸು ಬ್ಯುಸಿ ಆಗಿಬಿಟ್ರೆ ಮಂದಿ ಈಗ. ಸೊ ಅಷ್ಟು ಕಾರ್ಯನಿರತ ಆಗೋದು ಚಲೋ ಅಲ್ಲ. ಲೈಕ್ 24 ತಾಸು ನೀವು ಬ್ಯುಸಿ ಇರ್ತೀರಂತಂದ್ರೆ ಸೊ ನಿಮ್ಮ ಜೀವನ ಎಲ್ಲೋ ಒಂದು ಯಾಂತ್ರಿಕ ಜೀವನ ಆಗಿಬಿಟ್ಟೈತಿ. ಸೊ ಮಷಿನ್ಗಳು ನಿಂದ್ರಂಗಿಲ್ಲ, ಕಂಟಿನ್ಯೂಸ್ ವರ್ಕ್ ಮಾಡ್ತಿರ್ತಾರೋ ಅವಕ್ಕೂ ಒಂದು ಸ್ವಲ್ಪ ರೆಸ್ಟ್ ಬೇಕು. ಸೊ ಅಂಥ ಟೈಮ್ನಾಗ ನಾವು ಯಾರ್ಯಾರು ಎಷ್ಟೆಷ್ಟು ಸಮಯ ಕೊಡಬೇಕು. ಲೈಕ್ ಗೆಳೆಯರು ಅಂತ ಇರ್ತಾರೆ, ಕುಟುಂಬ ಅಂತ ಇರ್ತೈತಿ. ಸೊ ಕೆಲಸ ಬೇಕು. ಕೆಲಸ ಇರೋದು 8 ತಾಸು ಕೆಲಸ, 10 ತಾಸು ಕೆಲಸ ಮಾಡಿರಿ. ಸೊ ಇನ್ನು 10 ತಾಸು ಒಳಗೆ ನೀವು 8 ತಾಸು ಮಲ್ಕೋರಿ. ಸೊ ಎಷ್ಟಾಯ್ತು? 18 ತಾಸು. ಇನ್ನು ಉಳಿದಿದ್ದು 6 ತಾಸು ಇರ್ತಾವಲ್ಲ, 6 ತಾಸು ಒಳಗೆ ಅದು ಇದು ಅಂಥೇಳಿ ಎಲ್ಲ ತೆಗೆದ್ರು ಒಂದು 10 ಮಿನಿಟ್. ಸೊ ಯಾರೋ ಮೆಸೇಜ್ ಮಾಡಿರ್ತಾರೆ, ಯಾರೋ ಕಾಲ್ ಮಾಡಿರ್ತಾರೆ, ಗೊತ್ತಿರುತ್ತೆ ನಿಮ್ಗೆ ಕಾಲ್ ಮಾಡ್ಯಾರ, ನೀವು ಬ್ಯುಸಿ ಇರ್ತೀರಿ, ಒಪ್ಕೊಳ್ಳೋನು. ಬಟ್ ಅವ್ರು ಕಾಲ್ ವಾಪಸ್ ಮಾಡಬೇಕಲ್ಲ. ಅವರು ಏನೋ ಒಂದು ಎಮರ್ಜೆನ್ಸಿ ಇರ್ಬೋದು ಯಾರಿಗೂ. ಸೊ ಅಥವಾ ಮೆಸೇಜರ್ ಮಾಡಿಲ್ಲ, ನಾವು ನಿಮ್ಗೆ ಕಾಲ್ ಮಾಡ್ತೀವಿ ವಾಪಸ್ ಅಂಥೇಳಿ ಏನೋ ಒಂದು ಮೆಸೇಜ್ ಕಳಿಸ್ರಿ. ಸೊ ಅಷ್ಟು ಕಾರ್ಯನಿರತವಾಗೋದು ಅವಶ್ಯಕತೆ ಇಲ್ಲ. 24 ತಾಸು ಯಾರು ಬ್ಯುಸಿ ಇರೋಂಗಿಲ್ಲ. ಸೊ ನಮ್ಮ ಏನು ಚೌಕಟ್ಟು ಇರ್ತಿತ್ತಲ್ಲ, ಆ ಚೌಕಟ್ಟು ಅಷ್ಟರೊಳಗೆ ಇರಬೇಕು ನಾವು. ಲೈಕ್ ಇಷ್ಟೇ ಕೆಲಸ, ಇದಕ್ಕಿಂತ ಹೆಚ್ಚಿಗೆ ಕೆಲಸ ಮಾಡಿ ನಾವು ಒಂದೇ ದಿವ್ಸಕ್ಕೆ ನಾವು ಶ್ರೀಮಂತರಾಗಂಗಿಲ್ಲ. ಸೊ ಅದಕ್ಕೆ ಎಲ್ಲರಿಗೂ ಸಮಯ ಕೊಡೋನು. ಸೊ ಎಷ್ಟು ಯಾರೋ ಒಬ್ಬರು ಕಾಲ್ ಮಾಡ್ಯಾರ ಅಂದ್ರೆ ವಾಪಸ್ ಕಾಲ್ ಮಾಡೋನು, ಮೆಸೇಜ್ ಮಾಡೋನು. ಸಾಧ್ಯ ಆಗಲಿಲ್ಲ ಅಂದರೆ ಹೌದು ನಾವು ಬ್ಯುಸಿ ಇದ್ದೀವಿ, ನಾಳೆ ಮಾಡ್ತೀನಿ, ಮೀಟಿಂಗ್ನಾಗಿದ್ದೀನಿ, ಹಿಂಗೇನೋ ಒಂದು ಹೇಳಬೇಕು. ಸೊ ಯಾವಾಗಲೂ ಸದಾ ಕಾರ್ಯನಿರತ ಆಗೋದು ಒಳ್ಳೆಯದಲ್ಲ. ಸೊ ಎಷ್ಟು ಬೇಕು ಅಷ್ಟು ಇರೋಣ. ಸೊ ನಮ್ಮ ಜೀವನ ಎಲ್ಲಿ ನಿಂತು ಹೋಗ್ಬಿಟ್ಟಿರ್ತೈತಿ ನಮಗೂ ಗೊತ್ತಿರಂಗಿಲ್ಲ. ಹಂಗೆ ಯಾಂತ್ರಿಕವಾಗಿ ನಡ್ಕೊತ ಹೋಗ್ತಿರ್ತೈತೆ ಜೀವನ. ಸೊ ಅಷ್ಟು ಯಾಂತ್ರಿಕ ಜೀವನ ಚಲೋ ಅಲ್ಲ. ಸೊ ಇನ್ನೊಂದು ಮುಖ್ಯ ಅನೌನ್ಸ್ಮೆಂಟ್ ಅನ್ಬೋದು. ಸೊ ನಮ್ಮ ಯೂಟ್ಯೂಬ್ ಚಾನಲ್ದು ಹೊಸ ನಾಮಕರಣ ಮಾಡಿ ಹೊಸ ಹೆಸರು ಬಂದೈತಿ. ಸೊ ಅದು ಹೆಸರು ಈಗ ನಾನು ಕೆಳಗೆ ಕಾಮೆಂಟ್ನೇ ಹಾಕ್ತೀನಿ. ದಯವಿಟ್ಟು ಅದನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರಿ. ಲೈಕ್, ಶೇರ್, ಕಾಮೆಂಟ್ ದಯವಿಟ್ಟು ಮಾಡಿರಿ. ಸೊ ಆದಷ್ಟು ಬೆಳೆಯೋನು. ಸೊ ಎಲ್ಲರೂ ಒಟ್ಟಿಗೆ ಸೇರಿ ಒಂದು ಸಕಾರಾತ್ಮಕವಾದ ಜೀವನವನ್ನು ನಡೆಸೋಕೆ ಒಂದು ಪ್ರಯತ್ನ ನಾವು ಮಾಡೋಣ. ಸಣ್ಣ ಹೆಜ್ಜೆ ಇಟ್ಕೊಂಡು ಹೋಗೋಣ. ಒಂದೊಂದು ಹೆಜ್ಜೆ ಮುಂದೆ 100 ಹೆಜ್ಜೆ ಆಗ್ತಾವೆ. ಸೊ ಶುಭ ಆಗಲಿ, ಒಳ್ಳೆಯದಾಗಲಿ.